ನಗರದ ಹೊರವಲಯವಾಗಿರುವ ದೇವನಹಳ್ಳಿಯ ಬಾನಂಗಳ ಸದಾ ವಿಮಾನಗಳ ಹಾರಾಟದಲ್ಲಿ ಬ್ಯುಸಿಯಾಗಿರುತ್ತೆ. ಆದರೆ ಇಂದು ನೀಲಾಕಾಶದಲ್ಲಿ ಗಾಳಿಪಟಗಳ ಕಲರವ ಜೋರಾಗಿತ್ತು. ವಿಭಿನ್ನ ಗಾಳಿಪಟಗಳು ಗಮನ ಸೆಳೆದವು. ಇದು ಹಕ್ಕಿ ಅಲ್ಲ, ಆದ್ರೆ ಹಾರೈತಲ್ಲ. ಇದು ಗೋಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಹೋರೋ ಧೂಳಿಪಟ. ಗಣೇಶ, ವೆಂಕಟೇಶ್ವರ, ಭಜರಂಗಿ, ಬೇನು, ಕರ್ಗ ಅನೇಕ ಚಿತ್ರಗಳು ಗಾಳಿಪಟದ ರೂಪ ಪಡೆದಿವೆ. ಆಕಾಶದಲ್ಲಿ ಹಕ್ಕಿಗಳಂತೆ ಚಿತ್ರಗಳು ಹಾರಾಡ್ತಾ ಇದೆ. ಹೌದು, ಆಷಾಢದ ಗಾಳಿಯಲ್ಲಿ ಮಸ್ತ್ ಗಾಳಿಪಟ ಉತ್ಸವ ನಡೆಯಿತು. ದೊಡ್ಡಬಳ್ಳಾಪುರದಲ್ಲಿ ಆಯೋಜಿಸಿದ್ದ 10ನೇ ವರ್ಷದ ಗಾಳಿಪಟ ಉತ್ಸವದಲ್ಲಿ ನೂರಾರು ಸ್ಪರ್ಧಿಗಳು ಭಾಗವಹಿಸಿದ್ರು. ವಿವಿಧ ಬಗೆಯ ಗಾಳಿಪಟಗಳನ್ನು ಕಂಡು ಪ್ರೇಕ್ಷಕರು ಫುಲ್ ಖುಷಿಯಾದ್ರು. ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ದೊಡ್ಡಬಳ್ಳಾಪುರದಲ್ಲಿ ಗಾಳಿಪಟ ಸ್ಪರ್ಧೆ ನಡೆಯುತ್ತೆ ಸರ್. ಮಕ್ಕಳಿಗೆಲ್ಲ ಒಂಥರ ತುಂಬಾ ಖುಷಿ ಆಗುತ್ತೆ. ಈ ತರ ವಿಭಿನ್ನವಾಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸರ್. ಇನ್ ಜನರೇಷನ್ ಮಕ್ಕಳಿಗೆ ಈ ತರ ಪಟಾಸ ಎಲ್ಲ ಮರ್ತೇ ಬಿಟ್ಟಿದ್ದಾರೆ, ಯಾರು ಮಾಡ್ತಾ ಇಲ್ಲ. ಸೊ ಇದೊಂಥರ ಅವರಿಗೆ ಒಂಥರ ಮೋಟಿವೇಶನ್ ತರ ಆಗುತ್ತೆ. ಸೊ ದಯವಿಟ್ಟು ಎಲ್ಲ ಮಾಡಿ. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಮೂಲೆಗಳಿಂದ ಗಾಳಿಪಟ ಸ್ಪರ್ಧಿಗಳು ಆಗಮಿಸಿದ್ರು. ಬಸವ, ಆಂಜನೇಯ, ಗಣೇಶ ಸೇರಿದಂತೆ ಛತ್ರಪತಿ ಶಿವಾಜಿ, ಪ್ರಧಾನಿ ನರೇಂದ್ರ ಮೋದಿ ಚಿತ್ರಗಳುಳ್ಳ ಗಾಳಿಪಟಗಳನ್ನು ಹಾರಿಸಿದ್ರು. ಮಕ್ಕಳ ಜೊತೆಗೆ ಪೋಷಕರು ಉತ್ಸವಕ್ಕೆ ಬಂದು ಗಾಳಿಪಟಗಳನ್ನು ಕಣ್ತುಂಬಿಕೊಂಡ್ರು. ತುಂಬಾ ಚೆನ್ನಾಗಿದೆ. ತುಂಬಾ ವರ್ಷದಿಂದ ನಡೀತಿದೆ ಇದು. ಆಷಾಢ ಮಾಸದಲ್ಲಿ ಮಾಡ್ತಾರೆ. ಇದು ತುಂಬಾ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬರ್ತಿರೋದು. ಎಲ್ಲ ದೊಡ್ಡ ಪಟಗಳೆಲ್ಲ ಬರ್ತಾರೆ. ನಮ್ಮ ಯಜಮಾನರು ಹಾರಿಸ್ತಿದ್ದಾರೆ ದೊಡ್ಡ ಪಟ. ಅದರಲ್ಲಿ ಅದೇ ಖುಷಿ ಕೊಡುತ್ತೆ. ಹಳೆ ಸಂಪ್ರದಾಯಗಳೆಲ್ಲ ಇಲ್ಲಿ ಮತ್ತೆ ಬರ್ತಿದೆಯಲ್ಲ, ಖುಷಿ ಆಗುತ್ತಿಲ್ಲ. ಹೆಚ್ಚು ಎತ್ತರಕ್ಕೆ ಹೆಚ್ಚು ಸಮಯ ಕಾಲ ಗಾಳಿಯಲ್ಲಿ ಗಾಳಿಪಟ ಹಾರಿಸಿದ ಸ್ಪರ್ಧಿಗಳಿಗೆ ಆಯೋಜಕರಿಂದ ಬಹುಮಾನ ದೊರೆಯಿತು. ಅಂತೂ ನಿಮಿಷಕ್ಕೊಂದು ವಿಮಾನಗಳ ಹಾರಾಟ ನೋಡ್ತಿದ್ದ ಜನರೆಲ್ಲ ಆಕಾಶದಲ್ಲಿ ಗಾಳಿಪಟಗಳ ಕಲರವ ಕಂಡು ಫಿದಾ ಆದ್ರು. ನವೀನ್, ಟಿವಿ9 ದೇವನಹಳ್ಳಿ.